ಇಲ್ಲಿ ತನಕ ಒಂದು 150 ಗಾಡಿ ಬೆಳಿಗ್ಗೆ 6 ಗಂಟೆಯಿಂದ ಹಿಡಿದು ಸಾಯಂಕಾಲ ಒಂದು 10 ಬೆಳಗಾನು ಓಡ್ತಾವಂತೆ. ಪಾಪ ಕೆಲವ್ರಿಗೆ ಆರೋಗ್ಯ ಸಮಸ್ಯೆ ಪರಿಣಾಮ ಬೀರಿದೆ. ಮತ್ತೆ ರಾಜಕಾಲುವೆ ತಡೆದಿದ್ದಾರೆ. ಮತ್ತೆ ಮೋರಿಗಳು ಡಿಸ್ಟೆನ್ಷನ್ ಈ ರೋಡ್ ಸ್ವಲ್ಪ ಚಿಕ್ಕದಾಗಿತ್ತು. ಇವ್ರಿಗೋಸ್ಕರ ಏನಾಗಿದೆ, ದೊಡ್ಡದು ರೋಡ್ ಮಾಡ್ಕೊಂಡಿದ್ದಾರೆ ಈ ಟಿಪ್ಪರ್. ಇವ್ರು ಹೇಳ್ತಾ ಇದ್ದಾರೆ ಹಳ್ಳಿಯವರು, ನಮ್ಗೆ ಈ ಟಿಪ್ಪರ್ ಇಂದ ನಮ್ಗೆ ಸಮಸ್ಯೆನ ಪೂರ್ಣ ಮುಕ್ತ ಮಾಡಿ ಅಂತಿದ್ದಾರೆ. ನಾನು ಹೇಳ್ತಿದ್ದೀನಿ, ಇದಕ್ಕೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಯಾರೇ ಆಗಿರ್ಬೋದು, ಎನಿವನ್ ಪರ್ಸನ್ಸ್, ಆಫೀಸರ್ ಇಂದ ಹಿಡಿದು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ದಯವಿಟ್ಟು ನಿಮಗೆ ಒಂಚೂರು ಮನಸ್ಸಲ್ಲಿ ಒಳ್ಳೆ ಹೃದಯ ಇದ್ದು ಹಳ್ಳಿಯವರು ನಮ್ಮ ಜನಗಳು ಅಕ್ಕ ತಂಗಿರು ವಾಸ ಮಾಡ್ತಾರಂತ ಏನಾದ್ರು ನಿಮ್ಮ ಮನಸ್ಸಲ್ಲಿ ಇದ್ರ ದಯವಿಟ್ಟು ಇಲ್ಲಿಗೆ ಈ ಸಮಸ್ಯೆನ ಬಗೆಹರಿಸಿ. ಇನ್ನು ನಾಳೆಯಿಂದ ಇವತ್ತಿಂದನೇ ಯಾವುದೇ ಕಾರಣಕ್ಕೂ ಟಿಪ್ಪರ್ ಏನಾದ್ರು ನೀವೇನಾರು ಆಚೆ ಕಡ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಈ ಹಳ್ಳಿಯವರು ನಾವು ಕೂಡ ಬಂದು ಉಗ್ರ ಹೋರಾಟ ಮಾಡ್ತೀವಿ. ಯಾರೇ ಆಗಿರ್ಬೋದು ಸರ್, ಊರಿಗೆ ಸಮಸ್ಯೆ ಬಂದ್ರೆ ಊರವ್ರಾಗಿರ್ಬೋದು, ಆಫೀಸರ್ ಆಗಿರ್ಬೋದು, ಪಾಪ ಯಾರೋ ಒಬ್ರು ನಮಗೆ ಸರ್ ನಮಗೆ ಫೋನ್ ಮಾಡಿ ಕರೆ ಮಾಡಿ ಪೇಪರ್ಸ್ ಎಲ್ಲ ತಂದು ಕೊಟ್ಟರು, ಎಲ್ಲ ಕೊಟ್ಟಿದ್ದಾರೆ. ಲೋಕಾಯುಕ್ತೆಯಿಂದ ಹಿಡಿದು DC ಆಫೀಸಿಂದ ಹಿಡಿದು AC ಆಫೀಸಿಂದ ಹಿಡಿದು ಇನ್ಸ್ಪೆಕ್ಟರ್ ಎಲ್ಲರಿಗೂ ಪಾಪ ಮಾಡಿದ್ದಾರೆ. ಅವ್ರು ಯಾರೂ ಬಂದು ಕೇಳಿಲ್ಲ. ಅಂದ್ರೆ ನಾನು ಹೇಳ್ತಿದ್ದೀನಿ ಅಧಿಕಾರಿಗಳ್ಗೆ, ಸ್ವಾಮಿ ನಿಮ್ಮ ತಾಯಿ ತಂದೆ ಅಕ್ಕ ತಂಗಿರಿದ್ರ ನೀವು ಹಿಂಗೆ ಕೇಳದೆ ಇರ್ತಿದ್ರಾ? ಫಸ್ಟ್ ಮಾನವೀಯತರಿ, ಆಮೇಲೆ ರಾಜಕೀಯ ವ್ಯಕ್ತಿ ಆಗಿರ್ಬೋದು, ಆಮೇಲೆ ಆಫೀಸರ್ಸ್ ಆಗಿರ್ಬೋದು. ಒಬ್ಬ ಹೃದಯವಂತ ಯಾವನಾರು ಇದ್ದಿದ್ರ ಇಲ್ಲಿ ತನಕ ಈ ಒಂದು 6 ತಿಂಗಳಿಂದ ಈ ತರ ಒಂದು ಟಿಪ್ಪರ್ ಓಡ್ತಾ ಇದ್ರ ಎಷ್ಟು ಜನಕ್ಕೆ ಹೃದಯ ಆಘಾತ ಆಗಿರ್ಬೋದು. ನೀವು ಜನದ ರಕ್ತ ಮೇಲೆ ನೀವು ಜಲ್ಲಿ ಸುರಿಸ್ಬೇಕು ಅಂದ್ರೆ ನೀವು ನಿಜವಾಗ್ಲೂ ಮನಸ್ಸತ್ವ ಇಲ್ಲದಂತ ಒಬ್ಬ ಮೃಗಗಳು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.